ಚಿಕ್ಕಮಗಳೂರು ತಾಲೂಕಿನ ಮಹತ್ವಾಕಾಂಕ್ಷೆಯ ಮಳಲೂರು ಏತ ನೀರಾವರಿ ಯೋಜನೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ತುರ್ತಾಗಿ ಪರಿಹಾರದ ಹಣ ವಿತರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಆಡಳಿತಕ್ಕೆ ಗಡುವು ನೀಡಿದೆ. ಹೈಕೋರ್ಟ್ ಆದೇಶದಂತೆ ಕಾವೇರಿ ನೀರಾವರಿ ನಿಗಮವು ಈಗಾಗಲೇ ಪರಿಹಾರದ ಹಣವನ್ನು ಠೇವಣಿ ಇರಿಸಿದ್ದರೂ ಕಂದಾಯ ಇಲಾಖೆಯ ಉಪವಿಭಾಗಾಧಿಕಾರಿಗಳ ಕಚೇರಿಯಿಂದ ಪರಿಹಾರ ವಿತರಣೆಯಲ್ಲಿ ಅನಗತ್ಯ ವಿಳಂಬವಾಗುತ್ತಿದೆ ಎಂದು ಆರೋಪಿಸಿ ಉಪವಿಭಾಗಾಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಲಾಯಿತು. ಉಪವಿಭಾಗಾಧಿಕಾರಿಗಳು ಪರಿಹಾರ ವಿತರಿಸಿದರೆ ತಕ್ಷಣ ಬಾಕಿ ಕಾಮಗಾರಿ ಮುಗಿಸುವುದಾಗಿ ನೀರಾವರಿ ನಿಗಮದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ದಾಖಲೆ ಸಲ್ಲಿಸಿರುವ ಎಲ್ಲ ಸಂತ್ರಸ್ತ ರೈತರಿಗೆ ಮುಂದಿನ 15 ದಿನಗಳ ಒಳಗೆ ಪರಿಹಾರದ ಹಣ ಬಿಡುಗಡೆ ಮಾಡಬೇಕು. ತಪ್ಪಿದ್ದಲ್ಲಿ ಫಲಾನುಭವಿ ರೈತರು ಹಾಗೂ ಭೂ ಸಂತ್ರಸ್ತರನ್ನ ಒಗ್ಗೂಡಿಸಿ ತೀವ್ರ ಸ್ವರೂಪದ ಚಳುವಳಿ ಮತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ರೈತ ಸಂಘದ ಮುಖಂಡರಾದ ವೈಸಿ ಸುನಿಲ್ ಕುಮಾರ್ ಹೇಳಿದರು. ಉಪವಿಭಾಗಾಧಿಕಾರಿಗಳನ್ನು 3 ಪ್ರಮುಖ ಬೇಡಿಕೆಗಳ ಮೇಲೆ 3 ಪ್ರಮುಖ ಅಂಶಗಳ ಮೇಲೆ ಇವತ್ತು ಭೇಟಿ ಮಾಡಿ ಹಕ್ಕೊತ್ತಾಯವನ್ನು ಮಾಡಿದ್ದೀವಿ. ಅದರಲ್ಲಿ ಮೊದಲನೇದೇನಪ್ಪ ಅಂತಂದರೆ ಮಳಲೂರು ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂಥದ್ದು. ಮಳಲೂರು ಏತ ನೀರಾವರಿ ಯೋಜನೆ ಸುಮಾರು 25 ವರ್ಷಗಳಿಂದ ನೆನೆಗುದಿಗೆ ಬೀಳ್ತಾನೆ ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಮೇಲೆ ಅತ್ಯಂತ ಹೆಚ್ಚು ಒತ್ತಡವನ್ನು ಹಾಕ್ತಾ ಇದ್ದೀವಿ. ಅದು ಅಲ್ಪ ಸ್ವಲ್ಪ ಕಾಮಗಾರಿಯನ್ನು ತಾವು ತಕ್ಷಣ ಕಾರ್ಯಸೂಚಿ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ತಾವು ಇದನ್ನು ಪ್ರಾರಂಭಿಸಬೇಕು ಅಂತ. ಅದ್ರ ಜೊತೆಗೆ ಅವರು ಏನು ಹೇಳ್ತಾ ಇದ್ರು ಅಂದರೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಹಾಗೆ ಉಪವಿಭಾಗಾಧಿಕಾರಿಗಳು ತಕ್ಷಣ ಪರಿಹಾರವನ್ನು ನಾವೇನು ಠೇವಣಿ ಮಾಡಿದ್ದೀವಿ, 2 ವರ್ಷ ಆಯಿತು ಪರಿಹಾರದ ಹಣವನ್ನು ಠೇವಣಿ ಮಾಡಿ ಅದನ್ನು ತಕ್ಷಣ ರೈತರಿಗೆ ವಿತರಣೆ ಮಾಡಿ ನಮಗೆ ಭೂಮಿ ಒಪ್ಪಿಸಬೇಕು, ಅದರ ಜವಾಬ್ದಾರಿ ಇದೆ ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟರು. ಆ ಒಂದು ವಿಚಾರದ ಜೊತೆಗೆ ಗಂಜಲಗೋಡು ಗ್ರಾಮದ ಸರ್ವೆ ನಂಬರ್ 8, 9ರಲ್ಲಿ ರೈಲ್ವೆ ಕಾಮಗಾರಿಗೆ ಏನು ಭೂಮಿ ಕಳ್ಕೊಂಡಂಥ ರೈತರಿದ್ದಾರೆ, ಆ ರೈತರದ ಪರಿಹಾರದ ಹಣ ವಿತರಣೆ ಮಾಡ್ತಕ್ಕಂಥದ್ದು ಕೂಡ ವಿಳಂಬ ಆಗ್ತಾ ಇದೆ. ಅದರ ಜೊತೆಗೆ ಮರ್ಲೆ ಗ್ರಾಮದಲ್ಲಿ ಸರ್ವೆ ನಂಬರ್ 33 1A 1Bನಲ್ಲಿ ಕಂದಾಯ ಗ್ರಾಮ ಅಂತ ಈಗಾಗಲೇ ಅದನ್ನು ಘೋಷಣೆ ಮಾಡಲಾಗಿದೆ. ಅದರಂತೆ ಸಣ್ಣ ಪುಟ್ಟ ತಕರಾರುಗಳನ್ನು ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಆ ಎಲ್ಲ ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ ಏನು 23 ಮನೆಗಳನ್ನು ಕಟ್ಕೊಂಡು ವಾಸ ಇದ್ದಾರೆ ಅವರು 23 ಜನಕ್ಕೂ ಸಹ ಹಕ್ಕುಪತ್ರದ ವಿತರಣೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಟ್ವಿ. ಆದರೆ ಈಗ ಏನು ಹೊಸದಾಗಿ ಬಂದಂತಹ ಉಪವಿಭಾಗಾಧಿಕಾರಿಗಳು ರವಿ ಎಸ್ ಅಂತಕ್ಕಂಥವರು ದಾವಣಗೆರೆಯಿಂದ ಬಂದಿದ್ದಾರೆ. ಅವರು ಪಾಪ ಹೇಳಿದರು, ನಾನು SIR ಪ್ರಕ್ರಿಯೆ ಪೂರ್ಣಗೊಳ್ಳೋ ತನಕ ನಾನು ಇರೋದಕ್ಕೋಸ್ಕರ ಬಂದಿದ್ದೀನಿ ಅಂದರು. ಖಂಡಿತ ಆ ಸಂದರ್ಭದಲ್ಲಿ ನಾನು ಅನೇಕ ಕೆಲಸಗಳನ್ನು ಮಾಡ್ತೀನಿ. ನನಗಿನ್ನೂ ಡಿಜಿಟಲ್ ಕೀ ಬಂದಿಲ್ಲ ಆಪ್ರೇಟ್ ಮಾಡೋದಕ್ಕೆ, ಇನ್ನೇನು 1-2 ದಿನದಲ್ಲಿ ಡಿಜಿಟಲ್ ಕೀ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ನಾನು ನೀವೇನು ಹೇಳಿದ್ರಿ ಈ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನಿಸ್ತೀನಿ ಪರಿಹಾರ ವಿತರಣೆಗೆ ಅಂತ ಹೇಳಿದ್ದಾರೆ. ಹಾಗೆ ನಾವು ಅವರಿಗೆ ತುಂಬ ಒಂದು ಪೂರ್ಣಫಲವಾದಂಥ ವಿಚಾರಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇನ್ನು 15 ದಿವಸದ ಒಳಗಡೆ ನೀವು ಮಳಲೂರು ಏತ ನೀರಾವರಿದ ಏನು ಭೂಮಿಯನ್ನು ಕಳೆದುಕೊಂಡಂತಹ ರೈತರಿದ್ದರೆ ಅವರಿಗೆ ಪರಿಹಾರವನ್ನು ವಿತರಣೆ ಮಾಡದೇ ಇದ್ದಲ್ಲಿ ಮತ್ತು ಗಂಜಲಗೋಡು ಗ್ರಾಮದ ಸರ್ವೆ ನಂಬರ್ 8, 9ರಲ್ಲಿ ರೈಲ್ವೆ ಕಾಮಗಾರಿಗೆ ಭೂಮಿ ಕಳ್ಕೊಂಡವರಿಗೆ ಪರಿಹಾರ ವಿತರಣೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಚಳುವಳಿಗಳ ಮೂಲಕ ಪ್ರತಿಭಟನೆಗಳ ಮೂಲಕ ನಾವು ಅದನ್ನು ಪಡಿಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕಾರಣ ಏನಪ್ಪ ಅಂತಂದರೆ 20/8/2024ರಲ್ಲಿ ಮತ್ತು 20/6/2025ರಲ್ಲಿ ಕಾವೇರಿ ನೀರಾವರಿ ನಿಗಮ ಹಣವನ್ನು ಠೇವಣಿ ಮಾಡಿದೆ ಮಳಲೂರು ಏತ ನೀರಾವರಿ ಭೂಮಿ ಕಳ್ಕೊಂಡವರಿಗೆ. ಸುಮಾರು 1 ರಿಂದ 2 ವರ್ಷ ತುಂಬಿದರೂ ಕೂಡ ರೈತರಿಗೆ ಪರಿಹಾರ ವಿತರಣೆ ಮಾಡದಲೇ ಅನಗತ್ಯ ವಿಳಂಬ ಮಾಡ್ತಾ ಅನಗತ್ಯ ಕಿರುಕುಳ ಕೊಡ್ತಾ ಆ ಡಾಕ್ಯುಮೆಂಟನ್ನು ಈ ಡಾಕ್ಯುಮೆಂಟನ್ನು ಅಂತ ಏನು ಗೋಳಿಕೊಳ್ತಾ ಇದ್ದಾರೆ ಅದನ್ನು ಇನ್ನು 15 ದಿವಸದೊಳಗಡೆ ನೀವು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಪರಿಹಾರದ ವಿತರಣೆ ಆಗಬೇಕು ಅಂತಕ್ಕಂತಹ ಆಗ್ರಹವನ್ನು ಮುಂದಿಟ್ಟಿದ್ದೀವಿ. ಹಾಗಾಗಿ ಅದಕ್ಕೆಲ್ಲ ಒಪ್ಪಿಕೊಂಡು ಉಪವಿಭಾಗಾಧಿಕಾರಿಗಳು ಯಾವುದೇ ಕಾರಣಕ್ಕೂ ತಮ್ಮ ಚಳುವಳಿಗಳು ಧರಣಿಗಳು ನಡೆಯದ ಹಾಗೆ ನಿಮ್ಮನ್ನು ಗೌರವಿಸಿ ನಾವು ಈ ಒಂದು ಕೆಲಸವನ್ನು 15 ದಿವಸದೊಳಗಡೆ ನಾನು ಪ್ರಾರಂಭಿಸ್ತೀನಿ ಅಥವಾ ಮುಕ್ತಾಯ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಇನ್ನು 15 ದಿವಸಗಳನ್ನು ಕಾಯೋದ್ರ ಜೊತೆಗೆ 16ನೇ ದಿವಸದಿಂದ ನಾವು ಸಂಪೂರ್ಣ ಏನು ಮಳಲೂರು ಗ್ರಾಮದ ಮಳಲೂರು ಏತ ನೀರಾವರಿಯ ವ್ಯಾಪ್ತಿಯ ಎಲ್ಲ ನೀರಿನ ಫಲಾನುಭವಿಗಳು, ನೀರನ್ನು ಪಡೀತಕ್ಕಂಥ ಫಲಾನುಭವಿಗಳು, ಭೂಮಿ ಕಳೆದುಕೊಂಡಂಥ ಸಂತ್ರಸ್ತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒಟ್ಟಾಗಿ ಪ್ರತಿಭಟನೆಯ ಮೂಲಕ ಏನು 16ನೇ ದಿವಸದಿಂದ 15 ದಿವಸ ಮಾತ್ರ ಅವರಿಗೆ ಕಾಲಾವಕಾಶಗಳು 16ನೇ ದಿವಸದಿಂದ ಪ್ರತಿಭಟನೆಯ ಮೂಲಕ ಈ ಒಂದು ಪರಿಹಾರದ ಹಣವನ್ನು ಪಡ್ಕೊಳ್ಳೋರ ಜೊತೆಗೆ ಯೋಜನೆಯನ್ನು ಪೂರ್ಣಗೊಳಿಸ್ತಕ್ಕಂತಹ ಒಂದು ಒತ್ತಡವನ್ನು ಅವ್ರ ಮೇಲೆ ನಾವು ತರಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಚಿನ್ನಲಕ್ಷ್ಮಿ, ಮುಳ್ಳುಂಡಪ್ಪ, ಚಂದ್ರಶೇಖರ್, ಲೋಕೇಶ್, ಜಯರಾಮೇಗೌಡ,
ಚಂದ್ರಶೇಖರ್, ಹೊನ್ನೇಗೌಡ, ಮಹೇಶ್, ಗಣೇಶ್, ಪ್ರಕಾಶ್, ರೇವಣ್ಣ ಸಿದ್ದಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.